विघ्नेश्वर तू एकदंत तू मयूरेश्वरा मोरया लंबोदर तू विनायक तू बल्लौडेश्वर मोरया विघ्नेश्वर तू एकदंत तू मयूरेश्वरा मोरया वक्रतुंड तू गजमुखा तू सिद्धि विनायका ಸೆಂಚುನರಿ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ವಲ್ಲ, ಹಿಂದೆ ಬಹದ್ದೂರ್ ಶೇಷರಾವ್ ಅವರವರು ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಮಯದ ಅವತ್ತಿಂದ ಇವತ್ತಿನವರೆಗೂ ಹಿಂದೂ ಸಮಾಜದ ಪರವಾಗಿ ಹಿಂದೂ ಮಹಾಗಣಪತಿಯನ್ನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಈ ಬಳ್ಳಾರಿ ನಾಗರಿಕರು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದೇವೆ. ಈ ಕಾರ್ಯಕ್ರಮ ಉದ್ದೇಶ ವಿಘ್ನ ನಿವಾರಕ ಆಗಬೇಕು. ಬಳ್ಳಾರಿಗೆ ಏನಾದರೂ ಇವತ್ತಿನವರೆಗೂ ವಿಘ್ನ ನಿವಾರಣೆ ಆಗಿ ಎಲ್ಲ ಡೆವಲಪ್ಮೆಂಟ್ ಸರಿ ಆಗಬೇಕಂತೇಳಿ ಆ ವಿಘ್ನ ನಿವಾರಕರ ಪ್ರಾರ್ಥನೆ ಮಾಡ್ತಾ ಇವತ್ತು ಗಣೇಶನ ಕೂಡಿಸಿದ್ದೀವಿ. ಈ ಗಣೇಶನ ಹಬ್ಬವನ್ನು ಪ್ರತಿ ವರ್ಷದಂತೆ ಇನ್ನು ವರ್ಷಗಳಿಗಿಂತ ಹೆಚ್ಚಾಗಿ ಆಚರಣೆ ಮಾಡಬೇಕು. ಪ್ರತಿ ವರ್ಷಕ್ಕಿಂತ ಯೋಚನೆ ಮಾಡಿ ಬಂದಾಗ ಈ ಸಂಘಟನೆ ಬಹಳ ದೊಡ್ಡ ಸಮಾಜ, ಇದು ಒಂದು ಪರಿವಾರ, ಇದು ಯಾರ ಒಂದು ಸ್ವತ್ತಲ್ಲಿದು ಒಂದು ಹಿಂದೂ ಸಮಾಜ ಕಟ್ಟೋಕ್ಕೋಸ್ಕರ ಬಂದಿದ್ವಿ. ಅದಕ್ಕೋಸ್ಕರವಾಗಿ ಕೆಲವು ಏನು ಗಡಿ ಬಿಲ್ಲದಂಥ ಸೆಂಚುನರಿ ಬಿಲ್ಡಿಂಗು ಅಲ್ಲಿ ಅಂತ ಯಾವುದೋ ಪ್ರತಿ ವರ್ಷದಿಂದ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರ ಮಾಡಿ ಸ್ವಾಮಿಗಳು ಮಾಡಿದ್ದಾರೆ. ಈ ಒಂದು 2ನೇ ತಾರೀಕು ಒಂದು ಇದು ಶೋಭಾಯಾತ್ರೆ ನಡೀತೆ. ಶೋಭಾಯಾತ್ರೆಯಲ್ಲಿ ಸುಮಾರು ಸಾಕಷ್ಟು ಜನ 5,000ಕ್ಕೂ ಮೇಲ್ಪಟ್ಟು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಹಿಂದೂ ಸಮಾಜದ ಒಂದು ಮಹತ್ವ ಏನು ಅಂತೇಳಿ ಆ ಮೂಲಕ ತೋರಿಸ್ಬೇಕಂತ ಹೇಳ್ದೆ ನಾನು ಮಾತು ಮುಗಿಸ್ತೇನೆ. ಹರಿ ಓಂ, ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಿಂದೂ ಮಹಾಗಣಪತಿ ವಿಜ್ಞಾನ ಪ್ರತಿಷ್ಠಾಪನೆ ಆಗಿದೆ. ನಾವೆಲ್ಲ ಹಿಂದೂಗಳೆಲ್ಲ ಒಂದಾಗೋಣ, ಧರ್ಮ ಉಳಿಸೋಣ ಎನ್ನಿರ್ತಕ್ಕಂಥ ಈ ಒಂದು ಹಿಂದೂ ಮಹಾಗಣಪತಿ ಉತ್ಸವ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ವರ್ಷದಂತೆ ಪ್ರತಿ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷ ಗಣಪತಿ ಏನಪ್ಪ ಅಂದರೆ ವ್ಯಾಘ್ರ ವಾಹನದ ಮೇಲೆ ಬಂದಿರತಕ್ಕಂಥ ಮೂಷಿಕ ವಾಹನ ನಮಗಿರ್ತಕ್ಕಂಥ ವಿಘ್ನಗಳೆಲ್ಲ ನಿವಾರಣೆ ಮಾಡಿಬಿಟ್ಟು ಶತ್ರು ಸಂಹಾರ ಮಹಾಗಣಪತಿ ಎಂದು ಈ ವರ್ಷ ವಿಶೇಷ ಗಣಪತಿ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. 2ನೇ ತಾರೀಕು ಬೃಹತ್ತಾದಂಥ ಶೋಭಾಯಾತ್ರೆ ಇರುತ್ತದೆ. ಈ ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸೆಂಟನರಿ ಹಾಲಿಂದ ಸ್ಟಾರ್ಟ್ ಆಗಿ ರಾಯಲ್ ಸರ್ಕಲ್ಲು, ಬ್ರೂಸ್ಪೇಟೆ ಮತ್ತು ಮೋತಿ ಸರ್ಕಲಲ್ಲಿ ಕೊನೆಯಾಗುತ್ತೆ. ಅಲ್ಲಿಂದ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶೋಭಾಯಾತ್ರೆಯಲ್ಲಿ ತಾಸೆ, ತಪ್ಪಡಿ, ನೃತ್ಯ ತಂಡಗಳು, ಭಜನೆ ಮತ್ತು ತಮಿಳುನಾಡು, ಕೇರಳದಿಂದ ಕೂಡ ಈ ಸತೆ ಕಲಾ ತಂಡಗಳು ಕರೆಸಿದ್ದೀವಿ. ಡೊಳ್ಳು ಕುಣಿತ ಅವೆಲ್ಲ ನಾವು ಆಲ್ರೆಡಿ ಮಾಡಿರೋದ್ರಿಂದ ಈ ಸತಿ ವೆರೈಟಿ ಐಟಮ್ ತಮಿಳುನಾಡಿಂದ, ಕೇರಳದಿಂದ 2 ಸಪ್ರೇಟ್ ಐಟಮ್ ತರಿಸ್ತಾ ಇದ್ದೀವಿ. ಎಲ್ಲ ದೇವ್ರದ್ದು ಫೋಟೋ, ವಿಗ್ರಹ, ನೃತ್ಯ ಇರುತ್ತೆ, ಬೆಂಕಿನಾದ ಇರುತ್ತೆ, ಈ ಥರ ಎಲ್ಲ ಚೆನ್ನಾಗಿರೋ ಬರ್ತಾ ಇದ್ದಾವೆ. ಸೆಪ್ಟೆಂಬರ್ 2 ಮಂಗಳವಾರ ಸಂಜೆ 4 ಗಂಟೆಯಿಂದ ಶುರು ಆಗುತ್ತೆ. ಎಲ್ಲ ಬಳ್ಳಾರಿ ಜನತೆ ಕಂಪಲ್ಸರಿ ಸಂಜೆ 4 ಗಂಟೆಗೆ ಸೆಂಟನರಿ ಹಾಲ್ ಹಿಂದೂ ಮಹಾಗಣಪತಿ ಉತ್ಸವ ಮುಂದೆ ಬಂದು ಸೇರಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಗಣಪತಿ ಹಬ್ಬ ಪ್ರತ್ಯೇಕವಾಗಿ ನಮ್ಮ ಹಿಂದೂಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಹಬ್ಬ ಬೇರೆ ಹಬ್ಬಗಳಿಗಂತೂ ಒಂದು ಸಪ್ರೇಟ್ ಆದಂಥ, ಯಾಕಂದರೆ ಈ ಹಬ್ಬದಲ್ಲಿ ನಮ್ಮದು ಯಾಕಂದರೆ ಒಗ್ಗಟ್ಟು ಅನ್ನೋದು ಹಿಂದೂ ಎಲ್ಲರೂ ಒಗ್ಗಟ್ಟನ್ನು ಎತ್ತಿ ತೋರಿಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ವರ್ಷ ನಡೀತಂತೆ ಈ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ಈಗಾಗಲೇ ತೋರಿಸ್ತಾ ಇದ್ದೀವಿ. ಈಗ 10 ವರ್ಷದಿಂದ ನಮ್ಮ ಹಿಂದೂಗಳ ಒಗ್ಗಟ್ಟು ಈಗಾಗಲೇ ಕಾಣ್ತಾ ಇದೆ, ಪ್ರಪಂಚಕ್ಕೆ ತೋರಿಸಿದ್ವಿ. ಇನ್ನು ಮುಂದೆ ಇನ್ನೂ ಸ್ವಲ್ಪ ಭಾರಿ ಪ್ರಮಾಣದಲ್ಲಿ ಒಂದು ಹಿಂದೂ ಒಗ್ಗಟ್ಟನ್ನು ತೋರಿಸ್ಬೇಕಾಗಿದೆ. ಅದೇ ರೀತಿ 2ನೇ ತಾರೀಕು ಶೋಭಾಯಾತ್ರೆಯಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅದನ್ನು ಜಯಪ್ರದ ಮಾಡೋಣ, ಅದರ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಅವಕಾಶ ಕೊಟ್ಟಂತಕ್ಕೆ ಧನ್ಯವಾದಗಳು. ನಾವು ಬಳ್ಳಾರಿ ಸೆಂಚುನರಿ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಭವ್ಯ ಹಿಂದೂ ಮಹಾಗಣಪತಿ ಉತ್ಸವವನ್ನು 27 ಆಗಸ್ಟ್ ರಿಂದ ಆಚರಿಸುತ್ತಿದ್ದೇವೆ. ಶ್ರದ್ಧೆಯ ಬಳ್ಳಾರಿಯ ಮಹಾನಗರ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ
ಇವತ್ತು 27ನೇ ತಾರೀಕು ಬುಧವಾರ ದಿನ ಗಣೇಶನ ಹುಟ್ಟಿದ ವಾರ. ಇವತ್ತು ವಿಶೇಷವಾಗಿ ಈ ವರ್ಷ ಗಣೇಶ ಹುಟ್ಟಿದ ವಾರ ಒಂದು ಬಂಧುದ ಒಂದು ವಿಶೇಷ ಅಂತಕ್ಕಂಥದ್ದು ನಾವೆಲ್ಲರೂ ಜ್ಞಾಪಕದಲ್ಲಿ ಇಟ್ಟುಕೊಂಡು ಶ್ರದ್ಧೆಯ ಭಕ್ತಿಯಿಂದ ನಾವು ಈ ಗಣೇಶ ಹಬ್ಬವನ್ನು ಆಚರಣೆಗೆ ತಾವೆಲ್ಲರೂ ಅನುಗುಣವಾಗಿ ಕಾರ್ಯವನ್ನು ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ಈ ಸ್ಥಳೀಯ ಮಹಾಗಣಪತಿಯ ಸಮಿತಿಯ ವತಿಯಿಂದ ಒಂದು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡ್ತಾಯಿದೆ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಭವ್ಯವಾದ ಒಂದು ಗಣೇಶನ ಮೂರ್ತಿಯ ಒಂದು ವಿಜೃಂಭಣೆಯಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಪ್ರತಿನಿತ್ಯ ಹಿಂದೂ ಸಮಾಜದ ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಭಾಗಿಯಾಗಿ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಭಾವನೆಯನ್ನು ಮತ್ತಷ್ಟು ಹೆಚ್ಚಿನ ರೀತಿಯಿಂದ ಭಾಗಿಯಾಗಿ ನಮ್ಮ ಸನಾತನ, ನಮ್ಮ ಧರ್ಮ, ನಮ್ಮ ಮನೆ, ನಮ್ಮ ಕುಲ, ನಮ್ಮ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥ ಬೆಳೆಸುವುದನ್ನು ಕಾರ್ಯವನ್ನು ನಾವು ತಪ್ಪದೇ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಇಷ್ಟೇ ಅಲ್ಲ, ಯಾವುದೇ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡದೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಈ ಗಣೇಶನ ಕಾರ್ಯಕ್ರಮವನ್ನೇ ಭಾಗಿಯಾಗಿ ಮಾಡಬೇಕಂತೇಳಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಯಾವುದೇ ಗೊಂದಲ ಇಲ್ಲದೆ ಇವತ್ತು ಕೆಲವು ಮಂದಿ ಏನೋ ಅದು ಇದು ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಆಸ್ಪದ ಕೊಡದೆ ತಾವೆಲ್ಲರೂ ಒಕ್ಕಟ್ಟದಿಂದ ನಮ್ಮೆಲ್ಲ ಕಾರ್ಯಕರ್ತರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಿಗೆ ಕೈ ಮುಗಿದು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಪ್ರದಾಯದಂತೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಕೂಡ ನಾವು ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ಗಣೇಶನ ಒಂದು ವಿಘ್ನ ಯಾವುದೇ ರೀತಿಯಿಂದ ಒಳ್ಳೆಯದಾಗಲಿ ನಮಗೆ ಅಂಥೇಳಿ ಪ್ರತಿಯೊಂದರಲ್ಲಿ ಕಾರ್ಯಕ್ರಮದಲ್ಲಿ ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ಮುಂದೆ ಹೋಗ್ತೀವಿ. ಅದೇ ರೀತಿ ಕೂಡ ಈ ಒಂದು ಗಣೇಶನದು ಒಂದು ಮಹೋತ್ಸವ ಯಶಸ್ವಿ ಆಗಲಿ ಅಂಥೇಳಿ ನಾವೊಂದು ಬಳ್ಳಾರಿ ಮುಂದುಗಡೆ ಇನ್ನೂ ಒಳ್ಳೊಳ್ಳೆ ರೀತಿಯಿಂದನೂ ಕೂಡ ಬಳ್ಳಾರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಇದ್ದೀವಿ. ಈ ಸೆಂಟನರಿ ಹಾಲ್ನಲ್ಲಿ ಗಣೇಶ ವಿಗ್ರಹವನ್ನು ಕೂಡಿಸೋದಕ್ಕೆ 40 ವರ್ಷದ ಹಿಂದೆ 40 ಇಯರ್ಸ್ ಬ್ಯಾಕ್ ಅಂದರೆ 40 ವರ್ಷದ ಹಿಂದೆ ಒಂದು ಘಟನೆ ನಡೀತು. ದಸರಾ ಮಹೋತ್ಸವದಲ್ಲಿ 9 ದಿನ ಆಯುಧ ಪೂಜೆ ನಡೀತಾ ಇರ್ತದೆ. ಆ ಟೈಮ್ನಲ್ಲಿ ದೇವರು ನಾವು ಭಜನೆ ಮಾಡಿಕೊಂತ ಬೀದಿಗಳಲ್ಲಿ ಹೋಗ್ತೀವಿ. ಆ ಹೋಗೋ ಟೈಮ್ನಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ನಡೆದಿದ್ದೇ ಕಾರಣ. ಇಲ್ಲಾಂದರೆ ಬಳ್ಳಾರಿಯಲ್ಲಿ ಒಂದು 5-6 ಜಾಗದಲ್ಲಿ ಮಾತ್ರ ಗಣೇಶನನ್ನು ಕೂಡಿಸಿದ್ರು ಸಿಟಿ ಒಳಗೆ. ಆ ಗಲಾಟೆ ಆದಮೇಲೆ ಸೆಂಟನರಿ ಹಾಲ್ನಾಗ ಸಾರ್ವಜನಿಕ ಗಣೇಶ ಅಂತೇಳಿ ರಂಗಣ್ಣ ಶೆಟ್ಟಿ ಅವರು, ರಾಜಗೋಪಾಲ್ ಶೆಟ್ಟಿ, ವೈ ಚೆಂಗಳಪ್ಪ ಅವರೆಲ್ಲ ಯಜಮಾನ್ರು. ಅವಾಗ ಅವರಿಂದ ನಾವು ಹುಡುಗರಾಗಿ ಬಂದಿದ್ವಿ. ಅವಾಗ 40 ವರ್ಷದಿಂದ ಅವಾಗಲಿದ್ದ ಸಾರ್ವಜನಿಕ ಗಣೇಶ ಅಂತೇಳಿ ಸೆಂಟನರಿ ಹಾಲ್ನಲ್ಲಿ ಕೂಡಿಸಿ ಅವಾಗಲಿದ್ದ ಮಾಡ್ತಾಯಿದ್ದಾರೆ. ಇವಾಗ ಸಾಕಷ್ಟು ಗಣೇಶ ವಿಗ್ರಹಗಳು ಆಗಿದ್ದಾವೆ. ದೊಡ್ಡ ಗಣಪತಿ ಕೂಡಿಸ್ತಾರೆ ಎಲ್ಲಪ್ಪ ಅಂದ್ರೆ ಸೆಂಟನರಿ ಹಾಲ್ ಅಂತ ಅಂಬ್ತಾ ಇದ್ರು ಅವಾಗ. ಇವಾಗ ಎಲ್ಲ ಕಡೆಗೆ ಕೂಡಿಸ್ತಾ ಇದ್ದಾರೆ. ಅದು ಸಾಮಾಜಿಕವಾಗಿ ಇದಾಗಿದೆ. ಆದರೆ ಬಳ್ಳಾರಿಯಲ್ಲಿ ಇಷ್ಟು ಜನ ಪಾಪ್ಯುಲೇಷನ್ನು, ಇಷ್ಟು ಜನ ನಾವು ಹಿಂದೂ ಇಷ್ಟೆಲ್ಲ ಇದ್ವಿ. ಬೇರೆ ಹಬ್ಬಗಳಿಗೆ ಕಂಪೇರ್ ಮಾಡಿದ್ರಿಗಿನ ನಮ್ಮ ಹಿಂದೂ ಜನ ಜಲ್ದಿ ಹೊರಗಡೆನೇ ಬರೋಂಗಿಲ್ಲ. ಒಂದು ಮುಂದೆ ಹೋಗೋನು ಮಾಡೋನು ಅಂಬದು. ಗಣೇಶ ಹಬ್ಬ ಅಂತಲ್ಲ, ದಸರಾ ಆಗಿರ್ಬೋದು, ಬಳ್ಳಾರಿ ಜಾತ್ರೆ ಆಗಿರ್ಬೋದು, ಇನ್ನೊಂದು ಹಬ್ಬ ಆಗಿರ್ಬೋದು, ಎಲ್ಲ ಹಬ್ಬಗಳಲ್ಲಿ ನಮ್ಮ ಹಿಂದೂರು ಮನೆಯಲ್ಲಿ ಕೂಡೋ ಬದಲು ಹೊರಗಡೆ ಬಂದು ಆ 1 ದಿನ 2 ದಿನ ಏನು ಹಬ್ಬ ಇರ್ತೈತೋ ಆ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಕಲಿತು ಮಾಡಿದ್ರೇ ಸ್ವಲ್ಪ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಪ್ರಾಯ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಿಂದೂ ಮಹಾಗಣಪತಿ ಬಳ್ಳಾರಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನಿಂದ ಗಣಪತಿ ಪ್ರತಿಷ್ಠಾಪನೆ ನಡೀತಿದೆ 27ರಂದು. ಎಲ್ಲ ಸಾರ್ವಜನಿಕರು, ಬಳ್ಳಾರಿಯ ಎಲ್ಲ ಸಾರ್ವಜನಿಕರು ಬಂದು ಆಗಮಿಸಬೇಕು. ಹಿಂದೂ ಮಹಾಗಣಪತಿದು ಎಲ್ಲ ಆಶೀರ್ವಾದ ತಗೊಂಡು ನಿಮ್ಮಲ್ಲಿ ವಿಘ್ನಗಳೆಲ್ಲ ಪರಿಹಾರ ಆಗಬೇಕೆಂದು ಬೇಡಿಕೊಳ್ಳಬೇಕು. ನಮ್ಮ ಬಳ್ಳಾರಿ ಜನತೆಗೆ ಎಲ್ಲ ಒಳ್ಳೆಯದಾಗಿರಬೇಕು. ಶೋಭಾಯಾತ್ರೆ ದಿನ ಎಲ್ಲರೂ ಆಗಮಿಸಿ ಅದ್ಧೂರಿಯಾಗಿ ವಿಸರ್ಜನೆ ಮಾಡಬೇಕು. ತಾವೆಲ್ಲ ಬಂದು ಆಗಮಿಸುವ ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.